ಮಲೆನಾಡು ಭಾಗದಲ್ಲಿ ಲೋಕಸಭೆ ಚುನಾವಣೆ ರಣಕಣ ರಂಗೇರಿದೆ. ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕುಂಚೇನಹಳ್ಳಿಯಲ್ಲಿ ಅದ್ದೂರಿಯಾಗಿ ರೋಡ್ ಶೋ ಅನ್ನ ನಡೆಸಿದ್ರು. ಇನ್ನು ಪತ್ನಿಗೆ ನಟ ಶಿವರಾಜ್ ಕುಮಾರ್ ಸಾಥ್ ನೀಡಿದ್ರು. ಈ ವೇಳೆ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್, ನಮ್ಮ ಸರ್ಕಾರ 5 ಗ್ಯಾರಂಟಿಯನ್ನ ಕೊಟ್ಟಿದ್ದು ಬರಗಾಲದ ಪರಿಸ್ಥಿತಿಯಲ್ಲಿ ಜನರಿಗೆ ಅನುಕೂಲವಾಗಿದೆ. ಒಂದು ಅವಕಾಶವನ್ನ ಕೊಟ್ಟಿ ನೋಡಿ, ನಿಮ್ಮ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರ ಸರ್ಕಾರ 5 ಗ್ಯಾರಂಟಿಯನ್ನು ಕೊಟ್ಟಿತ್ತು ಎಲೆಕ್ಷನ್ಗಿಂತ ಮುಂಚೆ. ಅದರಲ್ಲಿ ಮನೆ ಒಡತಿಗೆ 2,000 ರೂಪಾಯಿ. ಅದು ಈ ಬರಗಾಲದ ಪರಿಸ್ಥಿತಿಯಲ್ಲಿ ಭಾಳ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ಅದೇ ನಮ್ಮ ಸರ್ಕಾರ ಈ ಎಲೆಕ್ಷನ್ ಆದಮೇಲೆ ಒಬ್ಬ ಹೆಣ್ಣು ಮಗಳಿಗೆ 1 ಲಕ್ಷ ರೂಪಾಯಿನ ಕೊಡುವ ಸರ್ಕಾರ. ಇನ್ನು ನಟ ಶಿವರಾಜ್ ಕುಮಾರ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಭರ್ಜರಿಯಾಗಿ ಮತಯಾಚನೆಯನ್ನ ಕೂಡ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಶಿವಣ್ಣ, ಒಂದು ಬಾರಿ ಗೀತಾಗೆ ಅವಕಾಶ ಕೊಡಿ, ಮುಂದೆ ಒಳ್ಳೆಯ ಕೆಲಸವನ್ನ ಮಾಡ್ತಾಳೆ, ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳಿದ್ರು. ಅಲ್ಲದೆ ಯೋ ಬರ್ಕೋಳಯ್ಯ, ಈ ತಂಡ ನಂದು ಅಂತ ಹೇಳಿ ಡೈಲಾಗ್ ಬೇರೆ ಹೇಳಿ ರಂಜಿಸಿದ್ದಾರೆ. ಸುಮ್ಮನೆ ಬಂದ್ರೆ ಅತಿಥಿ, ಹುಡುಕೊಂಡ್ ಬಂದ್ರೆ ಅತಿಥಿ. ಬರ್ಕಯ್ಯ, ಇಂದಾಗಡೆ ಪೇಪರ್ ಬರ್ಕೋ, ಈ ತಾಂಡ ನಂದು. ಯಾರು ಒಳಗ್ ಬರ್ಬೇಕಾದ್ರೆ ನಾನು ಪರ್ಮಿಷನ್ ಕೇಳ್ಬೇಕು. ಅಕಸ್ಮಾತ್ ಬಂತು ಜೋ 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 ಜೋಗಯ್ಯ. ಇವತ್ತು ಬರ್ಬೇಕಾದ್ರೆ ಯಾರು ಡ್ಯಾನ್ಸ್ ಆಡ್ತಾರೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು. ಅವ್ರಿಗೋಸ್ಕರ ಈ ಹಾಡು. ಮೈಸೂರ ಮಲ್ಲಿಗೆ ಯವ್ವನ ಶಿಲ್ಪದ ಸಣ್ಣ ನೀನೇನೆ, ಆ ಗೊಂಬೆ ಮಲೆಯ ವಯ್ಯರ ನೀನೇನೆ, ಜೋಗದ ಬಣ್ಣ ನೀನೇನೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಮಾತನಾಡಿದ ಶ್ರೀಗಳು, ಲಿಂಗಾಯತ ನಾಯಕರನ್ನ ತುಳಿಯುವುದರಲ್ಲಿ ಪ್ರಹ್ಲಾದ್ ಜೋಶಿ ಅವರದ್ದು ಪ್ರಮುಖ ಪಾತ್ರ ಅಂತ ಕಿಡಿಕಾರಿದ್ರು. ಲಿಂಗಾಯತ ನಾಯಕರು ಅಷ್ಟೇ ಅಲ್ಲ, ಆ ಭಾಗದ ಎಲ್ಲ ಸಮಾಜದ ಜನರು ಕೂಡ ನನ್ನ ರಾಜಕೀಯ ಪ್ರವೇಶವನ್ನ ಸ್ವಾಗತ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಲಿಂಗಾಲೇಶ್ವರ ಶ್ರೀ ಪಕ್ಷೇತರ ಸ್ಪರ್ಧೆ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಟೆಂಪಲ್ ರನ್ ಜೋರಾಗಿದೆ. ಧಾರವಾಡ ನಗರದ ವಿವಿಧ ದೇವಸ್ಥಾನ ಹಾಗೂ ಮಠಗಳಿಗೆ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇಡೀ ದಿನ ಜಿಲ್ಲೆಯಲ್ಲಿರುವ ಕಾಳಿಕಾದೇವಿ ದೇವಸ್ಥಾನ, ನಗರೇಶ್ವರ ದೇವಸ್ಥಾನ ಮತ್ತು ವಿವಿಧ ಮಠಾಧೀಶರು, ಸಮಾಜದ ಪ್ರಮುಖರನ್ನ ಭೇಟಿ ಮಾಡಿದ್ದಾರೆ. ಇನ್ನು ದಿಂಗಾಲೇಶ್ವರ ಶ್ರೀಗಳು ಏನೇ ಮಾತನಾಡಿದ್ರು ನನಗೆ ಆಶೀರ್ವಾದ ಎಂದು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು, ದಿಂಗಾಲೇಶ್ವರ ಶ್ರೀ ಸ್ಪರ್ಧೆ ವಿಚಾರದ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ. ಅವರು ಏನೇ ಹೇಳಿದ್ರು ಕೂಡ ಅದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಅಂತ ಹೇಳಿದ್ರು.